ಎಂಎಲ್ಸಿ ಸೂರಜ್ ರೇವಣ್ಣಗೆ ಕ್ಲೀನ್ ಚೀಟ್ ಸಿಕ್ಕಿದೆ. ಅಸಹಜ ಲೈಂಗಿಕ ಕಿರುಕುಳ ಆರೋಪದಲ್ಲಿ ಈಗಾಗಲೇ ಎಂಎಲ್ಸಿ ಸೂರಜ್ ರೇವಣ್ಣ ಮುಕ್ತರಾಗಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಸೂರಜ್ ರೇವಣ್ಣಗೆ ಸಿಐಡಿಯಿಂದ ಬಿಗ್ ರಿಲೀಫ್ ಸಿಕ್ಕಂತಾಗಿರುವಂತದ್ದು. ಸಾಕ್ಷ್ಯಾಧಾರಗಳ ಕೊರತೆ ಹಿನ್ನೆಲೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ದಾರೆ ಸಿಐಡಿ ಟೀಮ್. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. 2024ರಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ಕ್ರಿಯೆಯ ಪ್ರಕರಣ ದಾಖಲಾಗಿತ್ತು. ಬಲಾತ್ಕಾರ ಮಾಡಿದ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇತ್ತು. ಹೊಳೆನರಸೀಪುರ ಠಾಣೆಯಲ್ಲಿ ಈ ಕುರಿತಂತೆ ಒಂದು ಪ್ರಕರಣ ದಾಖಲಾಗಿತ್ತು. ಸದ್ಯಕ್ಕೆ ಈಗ ಆರೋಪ ಮುಕ್ತರಾಗಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಸಿಐಡಿಯಿಂದ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಲಾಗಿದೆ. ಆರೋಪ ಸಾಬೀತುಪಡಿಸೋಕೆ ಬೇಕಾದಂತಹ ಸಾಕ್ಷಿಗಳು ಸಿಕ್ಕಿಲ್ಲ. ಸಾಕ್ಷಿಗಳ ಕೊರತೆ ಹಿನ್ನೆಲೆ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ ಸಿಐಡಿ ಟೀಮ್. ಸಾಕ್ಷಿಗಳೇ ಇಲ್ಲದ ಕಾರಣ ಸೂರಜ್ ರೇವಣ್ಣಗೆ ರಿಲೀಫ್ ಸಿಕ್ಕಿರುವಂತದ್ದು. ಅಸಹಜ ಲೈಂಗಿಕ ಕ್ರಿಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು. ಈಗ ಅದಕ್ಕೆ ಪೂರಕ ಆಗಿರುವಂತಹ ಸಾಕ್ಷಿಗಳು ಸಿಐಡಿ ಟೀಮ್ಗೆ ಸಿಕ್ಕಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಸದ್ಯಕ್ಕೆ ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸಾಕ್ಷ್ಯಾಧಾರಗಳೇ ಇಲ್ಲವಂತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ? ಚೈತ್ರ, ಏನು 2024ರಲ್ಲಿ ಸೂರಜ್ ವಿರುದ್ಧ ಒಂದು ದಾಖಲಾಗಿದ್ದಂತ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿರೋದು. ಏನು ತನಿಖೆ ನಡೆಸಿದಂತ ಸಿಐಡಿ ಅಧಿಕಾರಿಗಳು ಏನು ಅವರ ವಿರುದ್ಧ ಒಂದು ಯಾವುದೇ ರೀತಿಯ ಒಂದು ಪ್ರಬಲ ಸಾಕ್ಷ್ಯಗಳು ಲಭ್ಯವಾಗಿಲ್ಲ ಅಂತ ಹೇಳಿ ಈಗ ಒಂದು ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದರೆ. 2024ರಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಅವರನ್ನ ಏನು ಸೂರಜ್ ರೇವಣ್ಣ ಅವರನ್ನ ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸಿದ್ರು. ನಂತರ ಅವರ ವಿರುದ್ಧ ಏನು ಸಂಬಂಧಪಟ್ಟಂತೆ ಏನು ಸಾಕಷ್ಟು ತನಿಖೆಗಳನ್ನ ಮಾಡಿದ್ರು. ಮತ್ತೆ ಏನು ದೂರುದಾರನ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹೇಳಿ ಆತನ ಮೊಬೈಲ್ ಫೋನ್ ಇರ್ಬೋದು, ಮತ್ತೆ ವಾಟ್ಸ್ಆಪ್ ಚಾಟಿಂಗ್ಸ್ ಇರ್ಬೋದು, ಮತ್ತೆ ಫೋನ್ ಕರೆಗಳ ವಿವರವನ್ನ ಕೂಡ ಪತ್ತೆ ಮಾಡಿದ್ರು. ಆ ನಂತರ ಒಂದು ಘಟನೆ ನಡೆದಂತ ಒಂದು ಸ್ಥಳಕ್ಕೆ ತೆರಳಿ ಅಲ್ಲಿ ಹಾಜರು ಮಾಡುವಂತ ಕೆಲಸವನ್ನು ಕೂಡ ಮಾಡಿ ಅಲ್ಲಿದ್ದಂತ ಕೆಲವು ಸಾಕ್ಷ್ಯಗಳ ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ರು. ಕೊನೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಸಾಕ್ಷ್ಯಾಧಾರಗಳು ಲಭ್ಯ ಆಗಿಲ್ಲ ಅಂತ ಹೇಳಿ ಸಾಕ್ಷ್ಯಾಧಾರಗಳ ಕೊರತೆ ಒಂದು ನ್ಯಾಯಾಲಯಕ್ಕೆ ಒಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದರೆ. ಆ ಮೂಲಕವಾಗಿ ಈಗ ಸೂರಜ್ ರೇವಣ್ಣ ಅವರಿಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿರೋದು. ಏನು 2024ರಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ನಂತರ ಸಿಐಡಿ ಅಧಿಕಾರಿಗಳು ಒಂದು ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡು ಅವರನ್ನ ಬಂಧಿಸಿ ಒಂದು ವಿಚಾರಣೆ ಕೂಡ ನಡೆಸಿದ್ರು. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿತ್ತು. ಏನು ಅವರ ಆಪ್ತ ಸ್ನೇಹಿತನೇ ಒಂದು ದೂರನ್ನು ಕೂಡ ಕೊಟ್ಟಿದ್ರಿಂದ ಈ ಬಗ್ಗೆ ಒಂದು ತನಿಖೆಯನ್ನ ಮಾಡಿ ಈಗ ಸಿಐಡಿ ಪೊಲೀಸರಿಗೆ ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿ ಈ ಒಂದು ಪ್ರಕರಣಕ್ಕೆ ಒಂದು ಇತಿಶ್ರೆಯನ್ನ ಹಾಡಿರೋದು. ಚೈತ್ರ, ಮುನಿರಾಜು, ಖುದ್ದು 2024ರಲ್ಲಿ ಒಂದು ಕಿರುಕುಳಕ್ಕೆ ಒಳಗಾದಂತಹ ವ್ಯಕ್ತಿಯೇ ಬಂದು ಹೇಳ್ತಾನೆ, ನಾನೇ ಸಾಕ್ಷಿ ಇದ್ದೀನಿ, ನಾನೇ ವಿಕ್ಟಿಮ್ ಇದ್ದೀನಿ ಅಂತ. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳಿದ್ರೂ ಕೂಡ ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಹೇಗಾಗುತ್ತೆ ಅಂತ? ಈಗಾಗಲೇ ಈ ಒಂದು ಕೇಸ್ ಸಂಬಂಧಪಟ್ಟಂತೆ ಏನು ದೂರುದಾರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಆತ ಕೊಟ್ಟಿರುವಂತ ಒಂದು ದೂರಿದೆ. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾರೆ, ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕೂಡ ಸಂಗ್ರಹ ಮಾಡ್ತಾರೆ. ಆ ನಂತರ ಸ್ಥಳಕ್ಕೆ ತೆರಳಿ ಹಾಜರು ಪ್ರಕ್ರಿಯೆಗಳು ಕೂಡ ನಡೀತವೆ. ಮತ್ತೆ ಅಲ್ಲಿ ಪರಿಚಿತರಿರ್ಬೋದು, ಮತ್ತೆ ಪ್ರತ್ಯಕ್ಷ ಮತ್ತೆ ಪರೋಕ್ಷ ಸಾಕ್ಷ್ಯಗಳನ್ನು ಕೂಡ ಕಲೆಕ್ಟ್ ಮಾಡಿ ವಿಚಾರಣೆ ಮಾಡ್ತಾರೆ. ಆದ್ರೆ ಎಲ್ಲೂ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರಕವಾದ ಒಂದು ಸಾಕ್ಷ್ಯಗಳು ಲಭ್ಯ ಆಗಿಲ್ಲ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಕೂಡ ಒಂದು ಬಲವಾದ ಒಂದು ಸಾಕ್ಷ್ಯಗಳು ಲಭ್ಯ ಆಗದ ಹಿನ್ನೆಲೆಯಲ್ಲಿ ಈಗ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ಈಗ ಸಿಐಡಿ ಅಧಿಕಾರಿಗಳು ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿರೋದು. ಅದರಿಂದ ಇಲ್ಲಿ ಯಾವ ರೀತಿ ಸಾಕ್ಷ್ಯಾಧಾರಗಳ ಕೊರತೆ ಉಂಟಾಗಿದೆ, ಮತ್ತೆ ಅಲ್ಲಿ ಪ್ರತ್ಯಕ್ಷವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಾಕ್ಷ್ಯಗಳು ಕೊರತೆ ಇರ್ಬೋದು, ಅಥವಾ ಡಿಜಿಟಲ್ ಎವಿಡೆನ್ಸ್ ಅಲ್ಲಿ ಒಂದು ಪ್ರೂವ್ ಮಾಡುವಂತಹ ಸಾಕ್ಷ್ಯಗಳು ಕೊರತೆ ಇರ್ಬೋದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ಒಂದು ಅಂಶಗಳನ್ನ ಪರಿಗಣನೆ ಮಾಡಿ ಈಗ ಒಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದರೆ. ಏನು ಅವರ ಪಕ್ಷದ ಕಾರ್ಯಕರ್ತನೇ ಈ ಒಂದು ದೂರು ಕೂಡ ಕೊಟ್ಟಿದ್ರಿಂದ ಆತನ ಹೇಳಿಕೆ ಆಗಿತ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆತ ಸೂಚಿಸಿದಂತ ಕೆಲವು ವ್ಯಕ್ತಿಗಳ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡಿದ್ರು. ಆದ್ರೆ ಕೊನೆಗೆ ಈ ಎಲ್ಲ ಒಂದು ತನಿಖೆಯನ್ನ ಮುಗಿಸಿ ಈಗ ಈ ಒಂದು ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಧನುಶ್ರೀ, ಸಂತ್ರಸ್ತೆ ಈಗ ಇದನ್ನ ಪ್ರಶ್ನೆ ಮಾಡಿದ್ರೆ ಮುಂದಿನ ತನಿಖಾ ಹಂತ ಯಾವ ರೀತಿ ಇರಬಹುದು, ಮುಂದಿನ ಪ್ರಕ್ರಿಯೆ ಏನಿರಬಹುದು ಅಂತ?
ಧನುಶ್ರೀ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ನಂತರ ಕೋರ್ಟಿಂದ ದೂರುದಾರರಿಗೆ ಒಂದು ಮಾಹಿತಿ ಕೂಡ ರವಾನೆ ಆಗುತ್ತೆ. ಅವರೇನಾದ್ರೂ ಅಲ್ಲಿ ಕ್ವಶನ್ ಮಾಡ್ಬೋದು, ಅಂದ್ರೆ ಅದನ್ನ ಪ್ರಶ್ನೆ ಮಾಡಿ ಒಂದು ಅರ್ಜಿಯನ್ನು ಕೂಡ ಹಾಕ್ಬೋದು. ಇದರಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿಲ್ಲ ಅಥವಾ ಇನ್ನು ಅವರ ಬಳಿ ಏನಾದ್ರು ಸಾಕ್ಷಿಗಳು ಅಥವಾ ಸಾಕ್ಷ್ಯಾಧಾರಗಳು ಏನಾದ್ರು ಲಭ್ಯ ಆದಲ್ಲಿ ಅದನ್ನ ಕೋರ್ಟ್ಗೆ ಕೂಡ ಸಲ್ಲಿಕೆ ಮಾಡ್ಬೋದು ಅಥವಾ ತನಿಖಾ ತಂಡಕ್ಕೂ ಕೂಡ ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಅದನ್ನ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಇದನ್ನು ವಿಚಾರಣೆ ಮಾಡಿ ಯಾವ ರೀತಿಯ ಒಂದು ಆದೇಶವನ್ನು ಕೊಡಬಹುದು ಅಥವಾ ಅದನ್ನ ಬಿ ರಿಪೋರ್ಟ್ ಅನ್ನ ಪುರಸ್ಕಾರ ಮಾಡಬಹುದು ಅಥವಾ ಮರು ತನಿಖೆಗೂ ಕೂಡ ಒಂದು ಆದೇಶ ಮಾಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸದ್ಯ ಈಗ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣದ ತನಿಖೆಯನ್ನ ಮುಗಿಸಿ ಒಂದು ಬಿ ರಿಪೋರ್ಟ್ ಅನ್ನು ತನಿಖೆ ಮಾಡಿರೋದು ಅದನ್ನ ಅಕ್ಸೆಪ್ಟ್ ಮಾಡುವಂತ ಏನು ಅಧಿಕಾರ ಈಗ ಕೋರ್ಟ್ಗೆ ಇರೋದ್ರಿಂದ ಕೋರ್ಟ್ ಯಾವ ರೀತಿ ಅದನ್ನು ಪರಿಗಣನೆ ಮಾಡುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ ಧನುಶ್ರೀ. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.